ವೀಕ್ಷಕರೇ, ಇವಾಗ ಇಲ್ಲಿ ಪೇಷಂಟ್ಸ್ ಇದ್ದಾರೆ, ಬನ್ನಿ ಅವ್ರ ಹತ್ರ ನಾವು ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ಪೇಷಂಟ್ ನೇಮು? ಗೌತಮ್ ಅಂತ ಹೇಳಿ. ಓಕೆ. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ತಮಿಳ್ನಾಡು ಇಂದ ಬಂದಿದ್ದೀರಾ? ಓಕೆ. ಹೆಂಗ್ ಗೊತ್ತಾಯ್ತು ಸರ್ ಫಸ್ಟ್ ಟೈಮ್ ನಿಮ್ಗೆ ಈ ತರ ಕ್ಯಾನ್ಸರ್ ಬಂದಿದೆ? ಏನ್ ಸಿಂಪ್ಟಮ್ಸ್ ಗೊತ್ತಾಯ್ತು ಫಸ್ಟ್ ಟೈಮ್ ನಿಮ್ಗೆ? ನಮ್ ಕ್ಯಾನ್ಸರ್ ಅಂತ ಗೊತ್ತಾಗಿಲ್ಲ, ಪಿಂಪಲ್ಸ್ ಇತ್ತು ಕತ್ ಮೇಲೆ. ಓಕೆ. ಸೊ ಇದು ಡೌಟ್ ಮೇಲೆ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಅವ್ರು ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಇದು ಕನ್ಫರ್ಮ್ ಮಾಡಿದ್ರು. ಆಫ್ಟರ್ ಕಿಡ್ವಾಯಿಗೆ ಹೋಗುವಂತ ಬರ್ಕೊಟ್ರು. ಸೊ ಅಲ್ಲಿಂದ ನಾನು ಕಿಡ್ವಾಯಿ ಹೋಗ್ಬಿಟ್ಟು ನಾನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಸೊ ಆಫ್ಟರ್ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಗೊತ್ತಾದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದೆ. ಓಕೆ. ನಿಮ್ಗೆ ಜಸ್ಟ್ ಕತ್ ಮೇಲೆ ಪಿಂಪಲ್ಸ್ ತರ ಆಗಿತ್ತಾ? ಹೌದು. ಓಕೆ. ಪಿಂಪಲ್ಸ್ ತರ ಆದಾಗ ಅಷ್ಟೇನಾ ಸರ್? ಇನ್ನೇನು ಬೇರೆ ಸಿಂಪ್ಟಮ್ಸ್ ಗಳಿರ್ಲಿಲ್ವಾ? ಏನಾದ್ರು ಕತ್ ನೋವದು ಯಾವ್ದು ಬೇರೆ ಏನು ಸಿಂಪ್ಟಮ್ಸ್ ಇಲ್ಲ. ಅಷ್ಟು ಆ ಡೌಟ್ ಮೇಲೆ ನಾವು ಹೋಗಿತ್ತು. ಆ ಡೌಟ್ ಮೇಲೆ ಹೋಗಿದ್ದು. ಓಕೆ. ನೀವು ಅಲ್ಲಿ ಹೋದ್ಮೇಲೆ ಏನ್ ಟ್ರೀಟ್ಮೆಂಟ್ ಕೊಟ್ರು? ಟ್ರೀಟ್ಮೆಂಟ್ ಕೊಡಲ್ಲ, ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್, ಜಸ್ಟ್ ಸ್ಕ್ಯಾನಿಂಗ್ ಮಾಡಿ ಆ ಸ್ಕ್ಯಾನಿಂಗ್ ಕನ್ಫರ್ಮ್ ಆದ್ಮೇಲೆ ಟ್ರೀಟ್ಮೆಂಟ್ ಅಂತ ಕಿಡ್ವಾಯಿಗೆ ಹೋಗಿ ಕೇಳಿದ್ರು. ಅದೇ ಅಲ್ಲಿ ಏನ್ ಟ್ರೀಟ್ಮೆಂಟ್ ಕೊಟ್ರು? ಕಿಮೋ ಏನಾದ್ರು ಬೇರೆ ತರ ಟ್ರೀಟ್ಮೆಂಟ್ಸ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಮೇಡಮ್, ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಸ್ಕ್ಯಾನಿಂಗ್ ಸ್ಟೆಪ್ ಹೋಗ್ತಾನೆ ಇದ್ರು. ಓಕೆ. ಓಕೆ. ರಿಪೀಟೆಡ್ ಆಗಿ ನಿಮ್ಗೆ ಸ್ಕ್ಯಾನ್ ಮಾಡ್ತಾನೆ ಇರಿ, ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಓಕೆ, ರಿಪೀಟೆಡ್ ಆಗಿ ಸ್ಕ್ಯಾನ್ ಮಾಡಿಸಿ ಏನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ರು. ಸೊ ಅವಾಗ ಮಾತ್ರೆ ಆಗ್ಲಿ ಏನೋ ಈ ಲಾಸ್ಟ್ ವೀಕ್ ಅಲ್ಲಿ ಮಾತ್ರೆ ಕೊಟ್ಟಿದ್ದಾರೆ. ಓಕೆ. ಓಕೆ. ಮಾತ್ರೆಗಳು ಕೊಟ್ಟಿದ್ದಾರೆ. ಸ್ವಲ್ಪ ಪೇನ್ಫುಲ್ ಆಗಿ ಏನಾದ್ರು ಇದೆಯಾ ಸರ್? ಹೆಂಗೆ? ಯಾವ್ದು ಇಲ್ಲ, ಪೇನ್ ಇಲ್ಲ. ಸೊ ಸ್ಕ್ಯಾನಿಂಗ್ ಮಾಡಿಸಿದ್ರಲ್ವಾ, ಅವರು ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಅಂತ ಹೇಳಿದ್ರು? ಪೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ. ಮತ್ ನಿಮಗೆ ಈ ಆಸ್ಪತ್ರೆ ಬಗ್ಗೆ ಹೆಂಗ್ ಗೊತ್ತಾಯ್ತು? ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದೆ. ಇಲ್ಲಿ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಹೆಂಗ್ ಅನ್ಸ್ತು ಸರ್ ಆಸ್ಪತ್ರೆ? ಬೇಡ ಅನ್ಸಿದೆ, ನಾನು ಇನ್ನು ಮುಂದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ಓಕೆ ಸರ್, ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪೇಷಂಟ್ಗೆ ಆದಷ್ಟು ಬೇಗ ರಿಕವರ್ ಆಗಲಿ ಅನ್ನೋದು ನಾನು ಕೂಡ ಕೋರ್ಕೊಂತೀನಿ. ಥ್ಯಾಂಕ್ ಯು.